ಉಗೇ ಮಹಾತ್ಮಲಯ, ಉಗೇ ಮಾದಪ್ಪ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುಲಗಂಜಿ ಮಲೆ, 77 ಮನೆ ಒಳಗೆ ತಪ್ಪದೆ ತಾಗದೆ ನಲಿದು ನಾಟ್ಯವಾಡುವಂತಹ ಮುದ್ದು ಮಾದನ ಬಾದುಕೊಂಡು ದಾರಿ ಉಗೇ ನೀ, ಉಗೇ ಮಹಾತ್ಮಲಯ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣಾದಿಂದಲಿ ಕಾಯೋ ವಿನಾಯಕ. 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 ಶಿವನ ಕುಮಾರನಯ್ಯ ಗಣನಾಯಕ, ನಮ್ಮ ಗೌರಿಯ ಪುತ್ರನಯ್ಯ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣಾದಿಂದಲಿ ಕಾಯೋ ವಿನಾಯಕ. ಲೋಕ ಲೋಕದಲ್ಲೂ ಗಣನಾಯಕ, ಮೊದಲ ಪೂಜೆಯು ನಿಮಗೆ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ಕರುಣಾದಿಂದಲಿ ಕಾಯೋ ವಿನಾಯಕ. ಒಡಗಾಯಿ ಇಡುಗಾಯಿ ಗಣನಾಯಕ, ಅಯ್ಯ ಒಡೆದ ತೆಂಗಿನಕಾಯಿ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ಕರುಣಾದಿಂದಲಿ ಕಾಯೋ ವಿನಾಯಕ. ಅಜ್ಜು ಮುರಿಯಾದ ಬೆಲ್ಲ ಗಣನಾಯಕ, ಅಯ್ಯ ಚಿಪ್ಪು ಮುರಿಯಾದ ಬಾಳೆ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ಕರುಣಾದಿಂದಲಿ ಕಾಯೋ ವಿನಾಯಕ. ಕರ್ಕೆ ಪತ್ರೆ ಲಕ್ಕಿ ಪತ್ರೆ ಗಣನಾಯಕ, ಅಯ್ಯ ಕೊಂಬೆ ಮೇಘ ನಿಂಬೆ ಹಣ್ಣು ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣಾದಿಂದಲಿ ಕಾಯೋ ವಿನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣಾದಿಂದಲಿ ಕಾಯೋ ವಿನಾಯಕ. ನಮ್ಮ ಕರುಣಾದಿಂದಲಿ ಕಾಯೋ ವಿನಾಯಕ, ನಮ್ಮ ಕರುಣಾದಿಂದಲಿ ಕಾಯೋ ವಿನಾಯಕ. ವಿದ್ಯಾ ಗಣಪತಿ ಮಹಾರಾಜ್ ಕಿ. ಆದಿಯ ಕಲ್ಯಾಣ, ಆದಿಯ ಕಲ್ಯಾಣ, 97 ಬೀದಿ, 97 ಬೀದಿ. ಕಲ್ಯಾಣವಲ್ಲ ನಂದಿ ಕೈಲಾಸ, ಕಲ್ಯಾಣವಲ್ಲ ನಂದಿಯ ಕೈಲಾಸ. ನಂದಿಯ ಕೈಲಾಸ, ನಂದಿಯ ಕೈಲಾಸ. ಬಸವಣ್ಣನವರ ಗುರುಮಾಟ, ಸುವಿಯೇಳಮ್ಮ ಬಸವಣ್ಣ. ಬಸವರಾಯರ ಮಡದಿ ಅತಿಯೋಳು ನೀಲಮ್ಮ, ಅತಿಯವಳು ನೀಲಮ್ಮ. ಜೀವಳು ನೀಲಮ್ಮ. ಅವರು ಉದಿಯನ್ನಾಡುವರಲ್ಲ ದಾರೆಯಲ್ಲಿ. ನನ್ನ ಹೆಸರು ಎಂ ಲಿಂಗಯ್ಯ, ಬೆಂಗಳೂರಿಂದ ಬಂದಿದ್ದೀವಿ. 43 ವರ್ಷದಿಂದ ಕಂಸಾಳೆ ಮಾಡ್ಕೊಂಬರ್ತಾಯಿದ್ದೆ. ನಮಸ್ಕಾರ, ನನ್ನ ಹೆಸರು ರಾಜೇಶ್ ಅಂದ್ಬಿಟ್ಟು ಬೆಂಗಳೂರಿಂದ ಬಂದಿದ್ದೀವಿ. ಒಂದು 30 ವರ್ಷದಿಂದ ಕಂಸಾಳೆ ಕಲೆ ಮಾಡ್ಕೊಬರ್ತಾಯಿದ್ವಿ. ನನ್ನ ಹೆಸರು ಪಾಂಡು ಅಂತ. ನಾನು 30 ವರ್ಷಗಳಿಂದ ಕಳೆದ 30 ವರ್ಷಗಳಿಂದ ಈ ಕಂಸಾಳೆ ಕಲೆಯನ್ನು ಮಾಡ್ಕೊಂಬರ್ತಾಯಿದ್ದೀನಿ. ಕಂಸಾಳೆ ಇದು ಶಿವನಿಗೆ ಸಂಬಂಧಪಟ್ಟಂಥ ಕಲೆ, ದೇವರಿಗೆ ಸಂಬಂಧಪಟ್ಟಂಥದ್ದು. ಇದು ಮೂಲ ಹೇಳಬೇಕು ಅಂದರೆ ಶಿವನ ಅವತಾರದಲ್ಲಿ ಮಹದೇಶ್ವರ ಲಿಂಗವಾಗಿ ಉದ್ಭವವಾಗಿ ಅವರು 77 ಮಲೆ ಒಳಗಡೆ ಹೋಗಿ ನೆಲೆಗೊಂಡಿರ್ತಾರೆ. ಅದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಮಲೆ ಮಹದೇಶ್ವರ ಬೆಟ್ಟ ಅಂಥೇಳಿ. ಆ 77 ಮಲೆಯ ಮಧ್ಯದಲ್ಲಿ ನೆಲೆಸಿರ್ತಕ್ಕಂಥ ಮಹದೇಶ್ವರನಿಗೆ ಆ ದೇವ್ರಿಗೆ ಸಂಬಂಧಪಟ್ಟಂಗೆ ಆ ದೇವ್ರನ್ನ ಪೂಜೆ ಮಾಡೋದಕ್ಕೆ, ಆ ದೇವ್ರನ್ನ ಸ್ಮರಣೆ ಮಾಡೋದಕ್ಕೆ, ಆ ದೇವ್ರನ್ನ ಕಥೆ ಮಾಡೋದಕ್ಕೆ, ಅವರ ಚರಿತ್ರೆ ಹೇಳೋದಕ್ಕೆ, ದೇವರ ಚರಿತ್ರೆ ಹೇಳೋದಕ್ಕೆ ಆಗ ಅವರು ಒಬ್ಬರು ಮನೆ ದೇವರಿಗೆ ಅಂದರೆ ಮನೆಯಲ್ಲಿರ್ತಕ್ಕಂಥ ಹಿರಿ ಮಗನಿಗೆ ಮಹದೇಶ್ವರನ ಗುಡ್ಡನಂತಾಗಿ ಬಿಟ್ಟು ಆ ಗುಡ್ಡನಿಂದ ಮಹದೇಶ್ವರನ ಕಥೆ ಇವೆಲ್ಲ ಹೇಳಿ ಪೂಜೆ ಎಲ್ಲ ಮಾಡಿಸ್ತಾರೆ. ಆ ವ್ಯಕ್ತಿ ಅವರಿಂದ ಮಹದೇಶ್ವರನ ಸ್ಮರಣೆ ಮಾಡೋಕ್ಕೋಸ್ಕರ ಈ ಒಂದು ಕಂಸಾಳೆ ಅಂತಕ್ಕಂಥದ್ದನ್ನು ನಾವು ನುಡಿಸ್ಕೊಂಡು ಬರ್ತಾ ಇದ್ದೀವಿ. ಗೇನು ಮಾತ್ಮಲೆಯೋ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆಯಲ್ಲೇ ತಪ್ಪದೆ ತಾಗದೆ ನಲಿದು ನಾಟ್ಯಾಡುವ ಮಾಯಕಾರ ಮಾದಪ್ಪನ ಪಾದಗುಂಜದಿವು ಗೇನೆ. ತಂದನಾನ ತಂದನ್ನ ತಾನನ ತಂದೆ ನಾನ ತಂದನಾನ ತಂದನ್ನ ತಾನನ ತಂದನಾನ ತಂದನ್ನ ತಾನನ ತಂದೆ ನಾನ ತಂದನಾನ ತಂದನ್ನ ತಾನನ. ಕೊಚ್ಚು ಕೊಡುವ ಮಳೆಯಾಳದ ರಾಜ್ಯಕ್ಕೆ ಯಾವುದೆಂದರೆ ಅರಗಿನಂತ ಬೆರಿಯ ಪಟ್ಟಣ. ತಂದನಾನ ತಂದನ್ನ ತಾನನ ತಂದೆ
ತಾನನ ಪ್ರೀತಿಗೊಂದು ಪ್ರಿಯ ಪಟ್ಟಣ ಮಾ ಸ್ವಾಮಿ ದರಿಗೆ ಕುಸಗೆ ಕುಶಾಲ ನಗರವೋ ತಂದನಾನ ತಂದನ್ನ ತಾನನ ತಂದೆ ನಾನ ತಂದನಾನ ತಂದನ್ನ ತಾನನ ಅಂದಕ್ಕೊಂದು ಅರಕಲ ಕೂಡಂತೆ ಮಾ ಸ್ವಾಮಿ ದರಿಗೆ ಜೊತೆಗೆ ತಿರುಗುಂಗ ನಗರವೋ ತಂದೆ ನಾನ ತಂದನಾನ ತಂದನ್ನ ತಾನನ 6,000 ಆನೆ ದಂಡಲ್ಲೋ ಮಾ ಸ್ವಾಮಿ ದರಿಗೆ 8,000 ಒಂಟೆ ದಂಡಲ್ಲೋ ಅದು ಇಂಥ ಜಾತಿನೇ ಮಾಡಬೇಕು ಅಂತಂದೇನಿಲ್ಲ. ಮಹದೇಶ್ವರನಿಗೆ ಕುಲ 18 ಜಾತಿನೂ ಮಾಡ್ಬೋದು. ಅದರಲ್ಲಿ ಹೆಚ್ಚಿಗೆ ಪ್ರಚಾರ ಇರ್ತಕ್ಕಂಥದ್ದು ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಬೆಂಗಳೂರು, ಕೊಳ್ಳೇಗಾಲ ಈ ಪ್ರದೇಶದಲ್ಲಿ, ಮೈಸೂರು ಭಾಗದ ಪ್ರದೇಶದಲ್ಲಿ ಹೆಚ್ಚಿಗೆ ಆ ಮಹದೇಶ್ವರನ ಭಕ್ತರು ಇರ್ತಾರೆ. ಅವು ಇಂಥ ಜಾತಿನೇ ಮಾಡಬೇಕು ಅಂತಂದಿಲ್ಲ. ಆ ದೇವ್ರಿಗೆ ಯಾರು ಬೇಕಾದರೂ ಮಾಡ್ಬೋದು. ಆದರೆ ಹಿಂದೆ ಏನು ಮಾಡ್ತಿದ್ರು ಅಂದರೆ ಗಂಡು ಮಕ್ಕಳು ಮಾತ್ರ ಮಾಡ್ತಾಯಿದ್ರು ಈ ಕಂಸಾಳೆ ಇದಂದರೆ ನೃತ್ಯನ. ಈಗ ದಿನ ಕಳೆದಂಗೆ ಹೆಣ್ಮಕ್ಳು ಅದೊಂದು ಜಾನಪದ ನೃತ್ಯ ಆಗಿರೋದ್ರಿಂದ ಹೆಣ್ಮಕ್ಳು ಮಾಡ್ತಾರೆ. ಆದರೆ ಮಹದೇಶ್ವರನ ಚರಿತ್ರೆ ಹೇಳೋದು ಮತ್ತು ಮಹದೇಶ್ವರನ ಪೂಜೆ ಎಲ್ಲ ಮಾಡೋದು ಗಂಡು ಮಕ್ಕಳೇ ಮಾಡೋದು. ನಾವು ಡ್ಯಾನ್ಸಲ್ಲಿ ಏನು ಚೇಂಜ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಗುರುಗಳು ಏನು ಕಲಿಸ್ಕೊಟ್ಟಿದ್ರು ಎಬ್ಣಿ ಮಾದಯ್ಯ ಅಂತೇಳಿ ಗುರುಗಳು, ಅವ್ರು ಕಲಿಸ್ಕೊಟ್ಟಿದ್ದಂಥ ಹೆಜ್ಜೆ ತಾಳ ಎಲ್ಲ ಅದನ್ನೇ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗಿನ ಒಂದು ಜನಕ್ಕೆ ಇನ್ನೊಂಚೂರು ಹೆಚ್ಚಿಗೆ ಮನೋರಂಜನೆ ನೀಡಬೇಕು ಅಂತೇಳಿ ಒಬ್ಬರ ಮೇಲೊಬ್ಬರು ಹತ್ತೋದು, ನಿಂತ್ಕೊಳ್ಳೋದು ಅದೊಂಚೂರು ಮಾತ್ರ ಮಾಡಿದ್ದೀವಿ ಅಷ್ಟೇ ಹೊರತು ಹೆಜ್ಜೆ ಆಗ್ಬೋದು, ತಾಳ ಆಗ್ಬೋದು, ಗುರುಗಳು ಏನು ತೋರಿಸ್ಕೊಟ್ಟಿದ್ರು, ಮಾರ್ಗದರ್ಶನ ಹಾಕಿದ್ರು ಅದೇ ವಿದ್ಯೆಯನ್ನು ನಾವು ಈಗಲೂ ಮಾಡ್ತಾಯಿದ್ದೀವಿ. ಕಂಸಾಳೆ ಬಂದು ಈ ಗುಡ್ರು ಹೆಚ್ಚಿಗೆ ಇರ್ತಕ್ಕಂಥದ್ದು ಶಿವರಾತ್ರಿ ಮತ್ತು ಯುಗಾದಿ, ದೀಪಾವಳಿ, ಮಾರಲಮಿಯಲ್ಲಿ ಮಹದೇಶ್ವರನ ಬೆಟ್ಟದಲ್ಲಿ ಜಾತ್ರೆ ಭಾಳ ಅದ್ಭುತವಾಗಿ ಜಾತ್ರೆ ನಡೀತದೆ. ಲಕ್ಷಾಂತರ ಜನ ಸೇರ್ತಾರೆ. ಆಗ ಗುಡ್ಗಳೆಲ್ಲರೂ ಸಹ ದೀಪಾವಳಿಲಿ ಹಾಲರ್ಬಿ ಅಂತ ನಡೀತದೆ. ಆ ಹಾಲರ್ಬಿ ಟೈಮಲ್ಲಿ ದೇವ್ರನ್ನ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಹೆಚ್ಚಿಗೆ ಜನ ಬರ್ತಾ ಇರ್ತಾರೆ. ಆದರೆ ವಿಶೇಷವಾದಂಥ ಆ ಹಬ್ಬದ ದಿನಗಳಲ್ಲಿ ಹೆಚ್ಚಿಗೆ ದೇವಸ್ಥಾನದಲ್ಲಿ ಗುಡ್ಗಳು ಸೇರ್ತಾರೆ. ಆಗ ದೇವರ ಸ್ಮರಣೆ ಜಾಸ್ತಿ ಮಾಡ್ತಾ ಇರ್ತಾರೆ. ಉಗೇನ ಮಾತ್ಮಲಯ ತಂದನಾನ ತಂದನ ತಾನನ ತಂದೆ ನಾನ ತಂದನಾನ ತಂದನ ತಾನನ ಕೊಡಗು ಮಲಯಾಳದ ರಾಜ್ಯಕ್ಕೆ ಕಳೆಯಾಗುತ್ತದೆ ಅರಗಿನಂತ ಪ್ರಿಯ ಪಟ್ಟಣ ಅಪ್ಪ ಅಡಗಿನಂತ
ಸಿಕ್ಕಿದೆ. ICC ಆರು ಸೆಂಟ್ರಲ್ ಗೌರ್ಮೆಂಟ್ ಇಂದ ರಷ್ಯಾ ಕರ್ಕೊಂಡೋಗಿದ್ದರು. ಭಾರತ ಉತ್ಸವ ಮತ್ತು ರಷ್ಯಾ ಉತ್ಸವ ಅಂತೇಳಿ ಭಾರತದಿಂದ ಒಂದು ರಾಜ್ಯದಿಂದ ಒಂದೊಂದು ತಂಡ ಅಂತ ಮಾಡಿ ಕರ್ಕೊಂಡೋಗಿದ್ರು. ಅದರಲ್ಲಿ ಕರ್ನಾಟಕದಿಂದ ನಮ್ಮ ಕಂಸಾಳೆ ತಂಡವನ್ನು ಕರ್ಕೊಂಡೋಗಿ 8 ಜನ ನಮ್ಮ ಕಲಾವಿದರನ್ನ ಕರ್ಕೊಂಡೋಗಿ ಅಲ್ಲಿ ಕಾರ್ಯಕ್ರಮ ಕೊಟ್ಟು ಪ್ರದರ್ಶನ ಮಾಡಿದ್ದು. ನಮ್ಮ ದೇಶದ ರಾಷ್ಟ್ರಪತಿಯಾದಂಥ ಪ್ರತಿಭಾ ಪಾಟೀಲ್ ಅವರು ಬಂದಿದ್ದರು ಮತ್ತು ರಷ್ಯಾದ ಅಧ್ಯಕ್ಷರಾದ ಬಂದು ಭಾಗವಹಿಸಿದರು. ಆ ಒಂದು ಜಾಗದಲ್ಲೂ ಸಹ ನಾವು ಪ್ರದರ್ಶನ ಮಾಡಿದ್ದೀವಿ, ನಮ್ಮ ಕಂಸಾಳೆ ಪ್ರದರ್ಶನ. ಮತ್ತು ಹಾಗೆ ಸಿಂಗಾಪುರದಲ್ಲೂ ಸಹ ಪ್ರದರ್ಶನ ಮಾಡಿದ್ದೀವಿ. ಮತ್ತು ಅಮೇರಿಕಾದಲ್ಲೂ ಸಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕರ್ನಾಟಕ ಸರ್ಕಾರದಿಂದ ಅಲ್ಲಿ ನಮ್ಮ ಅಮೇರಿಕಾದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರು ಕಾರ್ಯಕ್ರಮ ಮಾಡ್ತಾಯಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲೂ ಸಹ ಪ್ರದರ್ಶನ ಕೊಟ್ಟಿದ್ದೀವಿ. ಈ 3 ದೇಶದಲ್ಲೂ ಸಹ ನಾವು ಪ್ರದರ್ಶನ ಮಾಡಿದ್ದೀವಿ. ಅಂದರೆ ಇದು ಕಂಸಾಳೆ ಅಂತ ಹೇಳ್ತೀವಿ. ಕಂಸಾಳೆ ಅಂತ ಅನ್ನೋದು ಇದು ಮೇಲ್ಬಟ್ಲು, ಅದು ಅಡಿಬಟ್ಲು ಅಂತ ಹೇಳ್ತೀವಿ. ಈ 2 ಸೇರಿದಾಗ ಕಂಸಾಳೆ ಆಗಿರ್ತದೆ. ಅಂದರೆ ಅಂತ ಈ ರೀತಿಯಲ್ಲಿ ನಾವು ಹಾಡಿಗೋಸ್ಕರ ಕತೆ ಮಾಡಬೇಕಾದ್ರೆಲ್ಲ ಈ ಥರ ಉಪಯೋಗಿಸ್ಕೋತೀವಿ. ದೇವರ ಸ್ಮರಣೆ ಮಾಡಬೇಕಲ್ಲ ಇದು ಉಪಯೋಗಿಸ್ಕೋತೀವಿ. ಡ್ಯಾನ್ಸ್ ಟೈಮಲ್ಲಿ ಈ ಥರ ಉಪಯೋಗಿಸ್ಕೋತೀವಿ. ಇಲ್ಲ, ಕಂಸಾಳೆ ಮಾಡ್ತಾರೆ ಅಂತ ಗುರ್ತಿಡಿತಾರೆ. ಇದು ಕಂಸಾಳೆ ಯಾಕಂದರೆ ನಮ್ಮದು ಮೂಲ ಇರೋದ್ರಿಂದ ಇದು ವಂಶ ಪರಂಪರೆಗೆ ಮಾಡ್ಕೊಂಬಂದಿದ್ದು. ಆಮೇಲೆ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲ ಈ ಹುಡುಗರೆಲ್ಲ ಒಂದು 30-35 ವರ್ಷ ಚಿಕ್ಕ ವಯಸ್ಸಿನಿಂದಲೇ ಮಾಡ್ಕೊಬಂದಿದ್ದಾರೆ. ಚಿಕ್ಕ ವಯಸ್ಸಿನಿಂದ ಮಾಡಿರೋದ್ರಿಂದ ನಮ್ಮ ಗುರುಗಳ ಹೆಸರು ಹಂಗೆ ಅವರೂ ಸಹ ಭಾಳ ವರ್ಷ ಈ ಕಂಸಾಳೆಗೆ ಮಹದೇಶ್ವರನ ಒಂದು ಸ್ಮರಣೆಯಲ್ಲಿ ಭಾಳ ವರ್ಷ ಸೇವೆ ಮಾಡಿದ್ದಾರೆ. ಅದರಿಂದ ಅವ್ರ ಮುಖಾಂತರನೂ ನಮ್ಮನ್ನು ಕಂಡುಹಿಡಿತಾರೆ. ಮತ್ತು ಈ ಕಂಸಾಳೆ ಬೇಕು ಅಂತಂದಾಗ ಈ ಒಂದು ನೃತ್ಯ ಚೆನ್ನಾಗಿದೆ, ಈ ಕಂಸಾಳೆ ಹಾಡು ಹೇಳೋರು ಚೆನ್ನಾಗಿದ್ದಾರೆ, ಕಂಸಾಳೆ ಮಹದೇಶ್ವರನ ಕಥೆ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರು ಬೇಕು ಅಂತೇಳಿ ಅದಕ್ಕೂ ಸಹ ಕರೆಸ್ಕೋತಾರೆ. ಮತ್ತು ಗುರುಗಳು ಇಂಥವ್ರ ತಂಡ ಒಳ್ಳೆ ಅದ್ಭುತವಾಗಿ ಪ್ರದರ್ಶನ ಮಾಡ್ತಾರೆ ಅಂತೇಳಿ ಗುರುಗಳ ಮುಖಾಂತರನೂ ಅವ್ರ ಹೆಸರಿರೋದ್ರಿಂದ ಕರೆಸ್ಕೊಂಡು ಮಾಡಿಸ್ತಾರೆ. ಹೌದು, ಯಾಕಂದರೆ ಇತಿಹಾಸ ಅಂತಕ್ಕದ್ದಿದೆ. ಇದು ಭಾಳ ವರ್ಷಗಳ ಹಿಂದಿನ ಇತಿಹಾಸ ಇರತಕ್ಕಂಥ ಮಹದೇಶ್ವರನ ಚರಿತ್ರೆ ಆಗಿರೋದ್ರಿಂದ ಇದನ್ನು ನಾವು ಉಳಿಸ್ಕೊಂಡು ಬರ್ತಾನೆ ಇದ್ದೀವಿ. ಈ ಕಲೆನ ಮಾಡಿಕೊಂಡು ಮಹದೇಶ್ವರನ ಸ್ಮರಣೆ ಮಾಡೋದ್ರಿಂದ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಮತ್ತು ಅದನ್ನು ನಮ್ಮ ಇದು ಒಬ್ಬರಿಗೆ ಬಿಡಬಾರ್ದು ಅಂತೇಳಿ ನಮ್ಮ ಗುರುಗಳು ಅವ್ರ ಗುರುಗಳು ಕಲಿಸ್ಕೊಟ್ಟಂಥ ಕಲೆನ ಅವ್ರು ಕಲಿತ್ಕೊಂಡು ಅವರಿಂದ ನಮಗೆ ಕಲಿಸ್ಕೊಟ್ರು. ನಾವು ಸಹ ಇನ್ನೂ ನಮ್ಮಲ್ಲಿರ್ತಕ್ಕಂಥ ಚಿಕ್ಕ ಮಕ್ಳಿಗೂ ಸಹ ಕಲಿಸ್ಕೊಟ್ಟು ಈ ಕಲೆನ ಇಲ್ಲಿಗೆ ನಿಲ್ಲಿಸಬಾರ್ದು ಅಂತೇಳಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈ ಕಲೆ ಪ್ರದರ್ಶನ ಮಾಡೋದ್ರಿಂದ ನಮಗೂ ಭಾಳ ಹೆಸರು ಇದೆ. ಇಂಥ ಕಲಾ ತಂಡ, ಇಂಥ ಕಲಾವಿದರು ಒಳ್ಳೆ ಪ್ರದರ್ಶನ ಮಾಡ್ತಾರೆ, ಮಹದೇಶ್ವರನ ಒಳ್ಳೆ ಕಥೆ ಹೇಳ್ತಾರೆ, ಮಹದೇಶ್ವರನ ಬಗ್ಗೆ ಭಾಳ ಭಕ್ತಿ ಇದೆ ಅಂತೇಳಿ ಮನೆಗೆಲ್ಲ ಕರೆಸಿ ದೇವ್ರ ಪೂಜೆ ಎಲ್ಲ ಮಾಡಿಸ್ತಾರೆ. ಅದರಿಂದ ಭಾಳ ಹೆಮ್ಮೆ ಇದೆ ನಮಗೆ. ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತಂತ ಇನ್ನೂ ಸಂತೋಷ ಇದೆ.
ಮಲೆ 77 ಮಲೆ ತಪ್ಪದೇ ಇದ್ದಾಗದೆ ನಲಿದು ನಾಟ್ಯ ಮಾಡುವಂತ ಮುದ್ದು ಮಾದರಿ ಪಾಲ್ಗೊಂಡಿದ್ದಾರೆ ಉಗೇನಿ ಹೇ ಮಾತ್ಮಲಯ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಭಾಳಷ್ಟು ಹುಡುಗರೆಲ್ಲ ಇದನ್ನೇ ವೃತ್ತಿಯಾಗಿ ತೊಗೊಂಡಿದ್ದಾರೆ, ಇದನ್ನೇ ಮಾಡ್ತಾ ಇರ್ತಾರೆ. ಅಂದರೆ ಅವ್ರ ಜೀವನಕ್ಕೆ ಹಣಕಾಸು ಮುಖ್ಯವಾಗಿ ಬೇಕೇ ಬೇಕು. ಈ ಎಲ್ಲ ಕಾರ್ಯಕ್ರಮ ಕರ್ಕೊಂಡೋದಾಗ ನಾವು ದುಡ್ಡು ಕೊಡ್ತಾರೆ. ಈಗ ನಿಮ್ಮ ದಕ್ಷಿಣ ಚಿತ್ರಾಲಯಕ್ಕೆ ಬಂದಿದ್ವಿ, ನಮಗೆ ಒಂದು ಒಬ್ಬ ವ್ಯಕ್ತಿಗೆ ಇಷ್ಟು ಅಂತ ದುಡ್ಡು ಕೊಡ್ತಾರೆ. ಹೋಗಿ ಬರೋ ಖರ್ಚು ಊಟ ಎಲ್ಲ ಅವರೇ ಸಹ ನೋಡಿಕೊಂಡು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಮತ್ತು ಈ ಹಣಕಾಸಿನಿಂದ ಅವ್ರ ಸಂಸಾರ, ಅವ್ರಿಗೂ ಮಕ್ಕಳು ಹೆಂಡತಿ ಅಂತ ಎಲ್ಲ ಇದ್ದಾರೆ, ಜೀವನವೂ ಸಹ ನಡೀತಾ ಇರ್ತದೆ. ಅದ್ರ ಜೊತೆಗೆ ಬೇರೆ ಏನಾರು ಒಂದು ಸಣ್ಣ ಪುಟ್ಟ ಕೆಲಸನೂ ಸಹ ಮಾಡ್ತಾಯಿರ್ತಾರೆ. ಗೌರ್ಮೆಂಟ್ ಸರ್ಕಾರದಿಂದನೂ ಸಹ ಕಾರ್ಯಕ್ರಮಗಳು ಸಿಗ್ತಾ ಇರ್ತದೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಕಲ್ಚರಲ್ ಕಾರ್ಯಕ್ರಮ ಆಗ್ಬೋದು, ಮತ್ತು ಒಂದು ನ್ಯಾಷನಲ್ ಕಾರ್ಯಕ್ರಮ ಆಗ್ಬೋದು, ಅದಕ್ಕೆಲ್ಲ ನಮ್ಮನ್ನು ಕರೆಸ್ಕೋತಾರೆ, ಕಾರ್ಯಕ್ರಮ ಕೊಡ್ತಾರೆ. ದೆಹಲಿಯಲ್ಲಿ ಇರ್ತಕ್ಕಂಥ ಸಂಗೀತ ಕಾರ್ಯಕ್ರಮ, ಸಂಗೀತ ನಾಟಕ ಇರ್ಬೋದು, ಅಕಾಡೆಮಿ ಅಂತ ಇದೆ, ಅಲ್ಲಿಂದನೂ ಸಹ ನಮ್ಮ ಕಾರ್ಯಕ್ರಮ ಕೊಡ್ತಾರೆ. ಮತ್ತು ಈ ಗಣರಾಜ್ಯೋತ್ಸವ ಪೇರೇಡ್ಗೆಲ್ಲ ಹೋಗಿ ನಮ್ಮ ಕಲಾ ತಂಡ ಭಾಗವಹಿಸಿದೆ. ಕಾರ್ಯಕ್ರಮ ಸರ್ಕಾರದಿಂದನೂ ಸಹ ನಮ್ಮನ್ನು ಉಪಯೋಗಿಸ್ಕೊತಾ ಇದ್ದಾರೆ, ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶಗಳು ಕೊಡ್ತಾ ಇದ್ದಾರೆ, ಅವರು ಹಣಕಾಸನ್ನು ಸಹ ಕೊಡ್ತಾ ಇದ್ದಾರೆ. ಪ್ರೈವೇಟಿಂದನೂ ಸಹ ಸಿಗ್ತದೆ, ಪ್ರೈವೇಟಲ್ಲೂ ಕಾರ್ಯಕ್ರಮಗಳು ಸಿಗ್ತದೆ. ನಮಗೆ ಇಷ್ಟು ಅಂತ ಅಮೌಂಟ್ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ಪ್ರೈವೇಟ್ಗಳಲ್ಲಿ. ನಮ್ಮ ಬೆಂಗಳೂರಿನಲ್ಲೇ ಆಗ್ಬೋದು, ಯಾವುದೋ ಕಲ್ಚರಲ್ ಕಾರ್ಯಕ್ರಮ ನಡೆದಾಗ ಮತ್ತು ದೇವ್ರ ಉತ್ಸವಗಳು ನಡೀತಾ ಇರ್ತವೆ, ಇಂಥದ್ರಲ್ಲೆಲ್ಲ ನಾವು ಭಾಗವಹಿಸ್ತೀವಿ. ಅವಾಗ ಅಮೌಂಟ್ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ಪ್ರತಿ ವರ್ಷದಂತೆಯೇ ದಕ್ಷಿಣ ಚಿತ್ರಾಲಯದಲ್ಲಿ ನಮಗೆ ಪೊಂಗಲ್ ಫೆಸ್ಟಿವಲ್ಗೆ ಮತ್ತು ದಸರಾ ಫೆಸ್ಟಿವಲ್ಗೆ ಈ ನಮ್ಮ ಕರ್ನಾಟಕ ಜಾನಪದ ಕಂಸಾಳೆ ಕಲಾ ತಂಡವನ್ನು ಕರೆಸ್ಕೊಂಡು 5 ದಿನಗಳ ಕಾಲ ಇಲ್ಲೊಂದು ಅವಕಾಶ ಮಾಡಿಕೊಟ್ಟು ನಮ್ಮ ಕಾರ್ಯಕ್ರಮ ಮಾಡಿಸಿದ್ದೀರಾ. ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಊಟದ ವ್ಯವಸ್ಥೆ ಆಗ್ಬೋದು, ಉಳ್ಕೋದ ವ್ಯವಸ್ಥೆ ಆಗ್ಬೋದು, ಮತ್ತು ಕೊಡುವಂಥ ಸಂಭಾವನೆಯಲ್ಲಿ ಎಲ್ಲ ರೀತಿಯಲ್ಲೂ ಸಂತೋಷ ರೀತಿಯಲ್ಲಿ ನಮಗೆ ಕೊಟ್ಟು ನಮಗೆ ಅವಕಾಶ ಮಾಡಿಕೊಟ್ಟಂಥ ದಕ್ಷಿಣ ಚಿತ್ರಾಲಯದ ಮುಖ್ಯಸ್ಥರಿಗೆ ಮತ್ತು ಅವರೆಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಕಲಾ ತಂಡದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.